ಶಾಂತವ ಶಾಂತವ ಒಸ್ ನೀರ್ ಕೂಡ ಕುಡಿಯಾಕ. ಅತ್ತಿಯರ ಈಗಾರ ಬಂದ್ ನೀರ್ ಕೊಟ್ಟೋಗೇನಿ, ಕಾಲಾಗ ಇಟ್ಟಿರಿ ಗುಂಡಿ, ಇನ್ನು ನೀರಾರ ಪೂರ ಕುಡ್ದಿಲ್ಲ, ಮತ್ ನೀರ್ ಅಂತೀರಲ್ಲ. ನೀರ್ ಕೊಟ್ಟೆನ? ಚಾ ಕೊಡು. ಚಾ ಕುಡ್ದು ವಾಟೆ ಅಲ್ಲೇ ಇಟ್ಕೊಂಡಿರಿ ನೋಡು. ಇನ್ನು ಈಗ ಮತ್ತೆ ಚಾ ಕೊಡು ಅಂತೀರಿ. ಹೋಲ್ ಬಿಡು, ಅದು ಏನನ್ನ ನೀನು ಚಾ ಕುಡ್ದಂಗ ಆಗಲಿಲ್ಲ. ನೆಟ್ಟಗೆ ಸಕ್ರೆ ಹಾಕಿಲ್ಲ, ಏನಿಲ್ಲ. ಆ ಬೆಲ್ಲದ ಚಾ ಮಾಡಂತ ನನಗೆ ಸಕ್ರೆ ಚಾ ಬಗೆಹರಂಗಿಲ್ಲ ಅಂತೇಳಿ, ಸಕ್ರೆ ದೇಹಕ್ಕೆ ಚಲೋನೂ ಅಲ್ಲ ಏನಲ್ಲ, ಒಳ್ಳ ಸಕ್ರೆ ಚಾ ಮಾಡ್ತಾಳೆ. ಅತ್ತಿಯರ ಸಕ್ರೆನೇ ಇರೋದು, ಬೆಲ್ಲ ಕಲಿಗಿತ್ತು ಮನ್ಯಾಗ, ಅದಕ್ಕೆ ಬೆಲ್ಲ ಚಾ ಇಲ್ಲ, ಸಕ್ರೆ ಚಾ ಕೊಟ್ನಿ. ಬಿಸ್ನೀರು ಕೊಡು. ಬಿಸ್ನೀರು ಇದು ಯಾವಾಗಿಂದ ಕುಡಿಯಕ್ಕೆ ಚಾಲು ಮಾಡಿದ್ರಿ? ಇಲ್ಲದ್ದು ಒಂದು ತಣ್ಣೀರು ಒಂದು ಬಿಸ್ನೀರು ಹಂಗೆ ಕುಡಿವಾರ ನೆಗಡಕತಿ. ಕುಡಿದ್ರ ಸತತ ಬಿಸ್ನೀರು ಕುಡಿಬೇಕು, ಇಲ್ಲ ಸತತ ತಣ್ಣೀರು ಕುಡಿಬೇಕು. ಅತ್ತಿಯರ ಏನಾಗೋದಿಲ್ಲ, ಇದನ್ನ ಕೊಡ್ರಿ. ಅಯ್ಯೋ ಡೂರಿತಿಯೇ ಅಲ್ಲ, ನನ್ನ ಮಗಳು ಕೇಳದ್ ಹಿಂಗ ಮುಂದೆ ಇಡ್ತಿದ್ಲು, ಹಿಂಗ 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 ಇನ್ನು ಹಿಂಗ್ ಬೇಕು ಅನ್ನೋದು ಒಂದ ಸನ್ನಿ ತನ್ನ ಮುಂದೆ ಕಾಲಾಗ ಇಡ್ತಾಳ. ಮನೆ ಇಟ್ಟು ಕಸಾಳಲ್ಲ ಬೇಸಿಗೆ, ಎಟ್ರ ಮಟ್ಟಿಗೆ ಇಡ್ತಾಳ ನಂಗೆ ಗೊತ್ತಿಲ್ಲನ, ಕಾಲಾಗ ಇಡ್ತಾಳಂತ. ಮತ್ತೆಲ್ಲ ಇಡ್ತಾಳ ನೋಡ್ರಿ. ಸುಮ್ಮನಿರಿ ಎತ್ತಿಯಾರ, ನೆಟ್ಟಗೊಂದು ಮಾಡಿ ಹಾಕೋದು ಗೊತ್ತಿಲ್ಲ, ಅದಕ್ಕೆ ಕೂಳು ಆಕಿನ ಪರ ವಹಿಸ್ಕೊಂಡು ನಾನು ಇದು ಮಾಡ್ತೀರಿ ನೀವು. ನಾನು ನೆಟ್ಟಗೆ ಹೌದಾ ನಂಗೆ ಮಾಡಿ ಅಡಿಗೆ ಕೈಯಾಗ ಕೊಡ್ತೇನಲ್ಲ, ಹೊಡೆ ತುಂಬ ಊಟಕ್ಕೆ ನೀಡ್ತೇನಲ್ಲ, ಅದಕ್ಕೆ ಮಾತಾಡ್ತೀರನ? ಶಾಂತಕ್ಕ ಸುದ್ದಿ ಗೊತ್ತಾತನ? ಯಾಕೆ ಗಿರ್ಜಿ ಮಕ ಸಣ್ಣ ಮಾಡಿ? ಪಾಪ ಶಾಂತಕ್ಕ, ಪಾರಕ್ಕನ ಮನೇನ ಮದುವೆ ನಿಂತಂತ. ಏನ ಪಾರಕ್ಕನ ಮನೇನ ಮದುವೆ ನಿಂತ? ಯಾಕಯ್ಯೋ ಏನಾತ? ಅಯ್ಯೋ ಆ ಹುಡುಗನ ತಾಯಿ ಅದರ ಮಾರಿ ಮಣ್ಣ ಗಡಗಲಿ ಶಟದ್ ಹೋತಂತ. ಸಾಯ್ತಂತ. ಇವ ಏನ ಕುಂತಲೆ ಹಾಷ್ಟ ಆತ, ಏನ ಕುಂತಲೆ ಹಾಷ್ಟ ಆಗಿ ಸತ್ತಂತ. ಏನ ಹಾಷ್ಟ ಹಂಗಂದ್ರೆ ಏನ? ಅಯ್ಯೋ ಇಂಗ್ಲೀಷ್ ಅದು, ನಿನ್ನ ಕನ್ನಡ ಅಲ್ಲ ಬರೋದು. ಹಾಷ್ಟ ಶಾಂತಕ ಅಂದ್ರ ಹೃದಯಾಘಾತ ಆತಂತ. ಮತ್ ಹಂಗ ಬಗಳು ಇಂಗ್ಲೀಷ್ನಾರಿಗೆ ಹುಟ್ಟಿಯನ ಹಾಡಿಬಿಟ್ಟಿ? ಇಂಗ್ಲೀಷ್ನಾರಿಗೆ ಹುಟ್ಟಿದಾರಂಗ ಹಾಷ್ಟ ಅಂತ ಹಚ್ಚಿಯಲ್ಲ. ಎದಿಯಲ್ಲಿ ಕಲ್ತು ಬರಾಕತ್ತೀಯ ಏನ ಪಸಕ್ಕ ಅಂತ ಮಾತಾಡಕ? ಇಲ್ವೇ ಅದು ಏನ ಅದ ನಮ್ಮ ಇದು ಹುಬ್ಬಳ್ಳಿಯಾಗ ನಮ್ಮ ಕಮಲ ಹೋಗ್ತಿಲ್ಲನ, ಕಮಲ ಹೋಗ್ತಾನ ಮನೆಗೆ ಹೋದಾಗ ಅವ್ರ ಮನೆಯ ಹುಡುಗರು ಅವು ಓದ್ತಿದ್ದಾಗ ಗೊತ್ತಾಗಿತ್ತು ನನಗೆ. ಅಯ್ಯೋ ಪಾಪ, ಆಕಿ ಸತ್ತಿದ್ದಕ್ಕೆ ಮದುವೆ ಯಾಕೆ ನಿಂದಿರ್ಬೇಕು? ಅಲ್ಲ ಶಾಂತಕ್ಕ ಎದಕ್ಕಂತೀಯಲ್ಲ? ಅಯ್ಯ ದೇವ್ರೆ, ಅಲ್ಲಿ ಮತ್ತೀಗ ಹುಡುಗಿ ಮದುವೆ ಫಿಕ್ಸ್ ಆಗಿದ್ದು ಆಕಿ ಮುಹೂರ್ತ ಗಳಿಗೆ ಹುಟ್ಟಿದ್ದು ಸರಿ ಇಲ್ಲ ಅಂತೇಳಿ ಗಡ ಬಂದು ಮದುವೆ ಕ್ಯಾನ್ಸಲ್. ಮನೆಗೆ ಬರೋಕ್ಕಿಂತ ಮುಂಚೆ ಮನೆಯ ನಾಚ್ ಸತ್ತಾಳ. ಇನ್ನು ಮನೆಗೆ ಬಂದಿಂದ ಯಾರು ಸಾಯ್ತಾರ ಏನೋ, ಮಾವನು ಸತ್ರು ಸಾಯ್ಬೋದು. ಬೇಡ ಈ ಹುಡುಗಿ ನಮ್ಮ ಮನೆಗೆ ಅಂದ್ರಂತ. ಏನ ಪಾಪಗೂ ಪಾರಕ್ಕೆ ಭಾಳ ಗೋಳಾಡಿದ್ಲಂತ, ಬೇಜಾರು ಮಾಡ್ಕೊಂಡ್ಲಂತ. ಹಿಂಗಿಷ್ಟು ತುದಿಗೆ ಬಂದು ಮದುವೆ ನಿಂತ್ರೆ ಅದು ಇಂಥದೊಂದು ಅಪವಾದ ನನ್ನ ಮಗಳ ಮೇಲೆ ಹೊರಿಸ್ಬೇಡ್ರಿ, ಮದುವೆ ನಿಂತಂದ್ರೆ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರ್ತೈತಿ ಅಂತೇಳಿ ಭಾಳ ಗೋಗಾರದ್ಲಂತ. ಅಯ್ಯಯ್ಯೋ ಪಾಪ. ಅಲ್ಲ, ಸಾವು ಹುಟ್ಟು ಸಾವಿಗೆ ಮನುಷ್ಯ ಏನು ಮಾಡಕತ್ತಿ? ಮನುಷ್ಯ ಹುಟ್ಟು ಉಚಿತ, ಸಾವು ಖಚಿತ ಅಂತಿಲ್ಲ ಇಲ್ಲನ? ಬಾರದ ಬಪ್ಪದ ತಪ್ಪದ ಅಂತೇಳಿ ಆ ಮನುಷ್ಯ ಹುಟ್ಟಿಂದ ಬೆನ್ನಾಗ ದೇವ್ರ ಸಾವನು ಬರ್ದಿರ್ತಾನೆ, ಯಾವಾಗ ಸಾಯ್ಬೇಕು ಏನು ಸಾಯ್ಬೇಕಂತೇಳಿ. ಆಕಿಗೆ ಋಣ ಇಲ್ಲ ಅನ್ಕೋಬೇಕು. ಬರೋ ಸುಸಿ ಕೂಟ, ಮಗನ ಕೂಟ, ಮೊಮ್ಮಕ್ಳು ಕೂಟ ಬಾಳೆ ಮಾಡಕ್ಕೆ ಹಂಗೆ ಅನ್ಕೊಳದ್ ಬಿಟ್ಟು ಇವರು ಮನೆಗೆ ಬರ್ಲಾರ್ದ ಮಗಳು ಇನ್ನೂ ಆ ಹುಡುಗಿ ಹೊಚ್ಚಲಾನ ದಾಟಿಲ್ಲ ಅವ್ರ ಮನೆದು. ಆಗಲೇ ಆ ಹುಡುಗಿ ನಕ್ಷತ್ರ ಗರಗತಿ ಸರಿ ಇಲ್ಲ ಅಂಥೇಳಿ ಅಂದ್ಬಿಟ್ರಂತನ. ಹೂನ ಶಾಂತಕ್ಕ, ಪಾರಕ್ಕ ಆಳುದಂದ್ರೆ ಪಾಪ ಭಾಳ ಬೇಜಾರು ಮಾಡ್ಕೊಂಡಿದ್ಲು. ಅಯ್ಯಯ್ಯೋ, ಹಂಗಾರೆ ಹೋಗಿ ಮಾತಾಡ್ಸ್ಯಾರ ಬರ್ಬೇಕಾಗಿದ್ಲೆ. ಗಿರ್ಜಿ ನೀ ಹೋಗಿದ್ದೇನ ಅವ್ರ ಮನೆ ಕಡೆ? ಇಲ್ಲ ಶಾಂತಕ್ಕ, ನಾ ಹೋಗಿಲ್ಲ. ಮದುವೆ ನಿಂತಲ್ಲ, ನನಗೂ ಸುದ್ದಿ ಬಂದಿದ್ದಷ್ಟೇ, ಸೀದಾ ನಿನಗೆ ಬಂದೆ ಹೇಳಾಕ. ಮತ್ತು ಹಂಗೆ ಹೋಗೋದಾತಂದ್ರೆ ಮತ್ತೆ ನಾವು ಬೇಕಿ ಹಂಗೆ ಹೋಗೋದು, ನೀನು ಬರ್ತೀಯನ ಅಂತ. ಅಯ್ಯ, ಮದುವೆ ನಿಂತ್ರೆ ಯಾರೇನು ಮಾಡಕತ್ತಿ? ಈಗ ನೀವಿಬ್ರು ಹೋಗಿ ಏನು ಮದುವೆ ಮಾಡೋರನ ಹೆಂಗೆ? ಹಂಗಲ್ವೇ ಅಮ್ಮ, ಕಷ್ಟ ಸುಖ ಒಂದು ಮನುಷ್ಯ ಹೋಗಿ ನಾಲ್ಕು ಸಾಂತ್ವನದ ಮಾತಾಡಿದ್ರೆ ಎಷ್ಟು ಹಗರಕತ್ತೆ ಅವ್ರ ಮನ್ಸಿಗೆ. ಅಲ್ಲ ಅದು ಆಯ್ತು, ಹೋಗಿ ಬರ್ರಿ. ನಿಮ್ಗೆ ಯಾರು ಹೇಳ್ತಾರ? ಹೇಳಿದ್ರೆ ಅದ ಕೇಳೋರು ಯಾರು? ನನ್ನ ಮಾತು ಇವನಾಗ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕುಡಿ ಚಾದಾಗ ಉಡ್ದಾಗ ಇಸಾಯಿ ಕೊಂದಬಿಡ್ತಾರೆ ನನ್ನಂತರು. ಸುಮ್ಮನೊಂದು ಸೂರ್ಯಾಂಶ ಪಿಕ್ಚರ್ನ ಮಾಡಿಕೊಡು, ಪಾಯಸ ಮಾಡಿಕೊಡ್ಬೇಕನ? ಬ್ಯಾಡ ಬಿಡಾಡಿ, ನನ್ಗೆ ಯಾಕೆ ಮಾಡ್ಕೊಡ್ತೀನಿ, ನೀನ ಮಾಡ್ಕೊಂಡು ಕುಡಿ. ಅಲ್ಲ, ಅವ್ರು ಅನ್ನೋದೇನು ಸುಳ್ಳಲ್ಲ ಬಿಡು. ಈ ಹುಡುಗಿದ್ ಹುಟ್ಟಿದ್ದ ಗಳಿಗೆ ಮುಹೂರ್ತ ಸರಿ ಇದ್ದಿರಕ್ಕಿಲ್ಲ, ಯಾರಿಗ್ ಗೊತ್ತು? ಅದಕ್ಕೆ ಹಿಂಗಾಗೈತೆ ಏನ? ಹೌದೌದು, ಅಂದಲ್ಲೇ ಮತ್ತೆ ಇಷ್ಟು ದಿನ ಮದುವೆ ಆಗ್ಲಾರ್ದಂಗೆ ಕುಂತಿತ್ತದ ಮೂಳಿ. ಈಗ ಒಂದು ಹುಡುಗ ಬಂದೈತಿ ಪಾಪ, ಮದುವೆ ಆಗಬೇಕನ್ನೋ ಮಟ ಅಂದ್ರೆ ಇಂಥದೊಂದು ದುರ್ಘಟನೆ ಆತಲ್ಲ. ಇನ್ನಿದಕ್ಕೆ ಮದುವೆ ಆದಂಗೆ ಬಿಡು. ಹುಟ್ಟಿದ ಗಣಂತ್ರ ನಕ್ಷತ್ರ ಸರಿ ಇರಂಗಿಲ್ಲ, ಕೆಲವಂತರೂ ಮೂಲ ನಕ್ಷತ್ರದಾಗ ಹುಟ್ಟಿರ್ತಾವಂತ. ಹಂಗದು ಏನಾರ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಇಂಥವು ಅಕ್ಕವು ಮತ್ತು. ಅಯ್ಯೋ, ಈಗ ಹಿಂಗೆ ಬಗನ ಏನಾರ ಮದುವೆ ಮಾಡ್ಕೊಂಡು ಅವ್ರ ಮನೆ ಹೊಚ್ಚಲ ದಾಟಿದ್ಲಂದ್ರೆ ಯಾವ್ಯಾವ ಶೆಟ್ಟಿದ್ವ ಯಾರಿಗೆ ಗೊತ್ತು? ಆಗು ದೊಡ್ಡ ಗಂಡ ಅಂತ ತಪ್ಪೆ ತನ್ಕೋಬೇಕಟ್ಟ. ಸರಿ ಇಲ್ಲದು ಪಾರಕ್ಕನ ಮಗಳು ಹಂಗಾರ. ಅತ್ತಿಯರ, ನೀವು ಒಬ್ಬರು ವಯಸ್ಸಿನವ್ರು ಹಿರೇ ಮನುಷ್ಯಳಾಗಿ ಹಿಂಗೆಲ್ಲ ಮಾತಾಡಬಾರ್ದ್ರಿ ಅತ್ತಿಯರ. ಅದ್ರಾಗೂ ಒಂದು ಹೆಣ್ಣ ಶತ್ರು ಅಂತೇಳಿ ನಾವು ಆ ಹುಡುಗಿ ಬಗ್ಗೆ ಮಾತಾಡಬಾರ್ದ್ರಿ ಅತ್ತಿಯರ. ಪಾಪ ಆ ಜಗದಾಗ ನಿಂತು ಯೋಚನೆ ಮಾಡ್ರಿ. ಈಗ ಅಲ್ಲಿ ಪಾರಕ್ಕನ ಮನಸ್ಸು ಏನು ಆಗ್ತಿರ್ಬೋದು, ಆ ಹುಡುಗಿ ಗತಿ ಏನಾಗೈತಿ ಅದನ್ನು ನಾವು ವಿಚಾರ ಮಾಡ್ಬೇಕಾಕತ್ರಿ ಅತ್ತಿಯರ. ನೀವು ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಏಕು ಬಾಯ್ಲೆ. ಅಯ್ಯೋ ಅದೇನು ನನಗನ್ಸಿದ್ದು ನಾ ಹೇಳಿದ್ನವ, ನೀವೆಲ್ಲ ದೊಡ್ಡ ಮಂದಿ, ನಿಮ್ಗೆ ಹೆಂಗೆ ತಿತ್ತಿ ಹಂಗೆ ಮಾಡ್ಕೊ ಹೋರಿ.
ಹಿರಿಯರು ಕಿರಿಯರು ಶಾಸ್ತ್ರ ಸಂಪ್ರದಾಯ ಸುಮ್ಮನೆ ಮಾಡಿಲ್ಲ. ಗಳಿಗೆ ಮುಹೂರ್ತ ಎಲ್ಲ ಎದಕ್ಕೆ ಮತ್ತೆ ಮೊದ್ಲಿರ್ತ ಜಾತಕ ಕೇಳಿಸೋದು ಗಣಂತ್ರ ಕೇಳಿಸೋದು ಮಾಡ್ತಾರೆ. ಎಲ್ಲ ಅದಕ್ಕೆ ಮಾಡೋದು. ನಿಮ್ಮಂತಾವ ಅಡ್ಕಸ್ಬಿ ಜಾತಿ ಹುಟ್ಟಿದ್ವಿ ಬಿಟ್ಬಿಡ್ತೀರಿ. ಸುಮ್ಮನೆ ಇರ್ಬೇ. ತಗ ಪಾರಕ್ಕ, ಇದು ಪಾರಕ್ಕ ಪಾಕಿನ ಬರ್ತಾವ ಶಾಂತಕ್ಕ, ಹೋಗಿ ಬರ್ನ ಹಂಗಾರ. ಗಿರ್ಜಿ ಕುಂದ್ರ ಒಲಿ ಮ್ಯಾಗ ಒಂದು ಬಿಸಿ ಅನ್ನ ಕಿಟ್ಟನಿ, ಅನ್ನ ಆರಿಸಿ ಬರ್ತಾನೆ ಅದಕ್ಕೆ. ಯಾಕಂದ್ರೆ ಮತ್ತೆ ಕಸ್ತೂರಿ ಬೇಕಾದ ಒಳಗೆ ನಮ್ಮ ಅತ್ತಿ ಇಲ್ಲೇ ಕುಂತಿರ್ತಾಳ. ಕುಕ್ಕರ್ನಾಗ ಇಡೋದು ಬಿಟ್ಟಿಯ? ಅಯ್ಯೋ ಇಲ್ಲ, ಮೊನ್ನೆ ಕುಕ್ಕರ್ನಾಗ ಇಟ್ಟನಿ, ಆ ಸಿಟಿ ಬಂತಲ್ಲ ಹುಡುಗ ಹೆದರಿ ಅಳಾಕತ್ತಿ ಬಿಡ್ತವ. ಇನ್ನು ಎದಕ್ಕೆ ದಸಕನ ಎದಿ ಪದಿ ಹೊಡ್ಕೊಂಡಿತ್ತು ಬೇಡ ಅಂತೇಳಿ ನಾನು ಅದ್ರಾಗ ಇಡೋದು ಬಿಟ್ಟನಿ, ದಬ್ರ್ಯಾಗ ಮಾಡಾಕತ್ತೇನೆ. ಸ್ವಲ್ಪ ದಿನ ಆಕಿ ಬಾಣೆತನ ಮುಗಿಸ್ಕೊಂಡು ಹೋದ್ಲಂದ್ರೆ ಮತ್ತೆ ಕುಕ್ಕರ್ನಾಗ ಮಾಡ್ತೇನೆ. ಅದು ಅಲ್ಲದೆ ನನಗೆ ಅದ್ರಾಗ ಬರೋದು ನಿಲ್ ಬಿಡ, ನೆಟ್ಟಗೆ ಬಾಯಿ ಪಾಯಿ ಹಾಕಕ್ಕೆ ನಮ್ಮ ಈರಿ ಯಾವ್ದಾರು ಮಾಡ್ತಾಳೆ, ನಂಗೆ ಬರೋದಿಲ್ಲ. ಹೋಲ್ ಬಿಡು, ಬರ್ಲಾರ್ದು ಇಡಾಕ್ ಹೋಗ್ಬೇಡ, ದಮ್ಮಂತ ಸಿಡಿತೇವು. ಬಂತಡಿ ಕುಂದ್ರ. ಏಮ ಮತ್ತೇನ್ ಬೇ ಮಗಳು ಹೆಂಗ್ ನೋಡ್ಕೊಂಡ್ಲ? ಏನ್ ನೀ ಬರೋ ಹೊತ್ನಾಗ ಅಳಾಕತ್ತಿದ್ಲನ? ಹೋಗ್ತಾ ಚಕಡಿ ತುಂಬ್ಕೊಂಡು ಹೋದೆವ, ಬರ್ತಾ ಏನೇನ್ ತಂದಿ? ಯಾಕ ಅವಮಾನ ಮಾಡಾಕತ್ತೀಯ ನನಗೆ? ನನಗೆಲ್ಲ ಗೊತ್ತರೆ ಮಳ್ಳ್ಯಾರ, ನನಗೆಲ್ಲ ಗೊತ್ತು. ಆಕಿ ನೀನು ಆಡ್ಕೊಂಡು ನಕ್ಕಿರ್ತೀರಿ. ಈಗ ನಿನ್ನ ಮುಂದೆ ಎಲ್ಲ ಹೇಳಿರ್ತಾಳಂತನೂ ಗೊತ್ತು. ಏನು ಅದಕ್ಕೆ ಕೇಳಕ್ಕೆ ಬಂದಿಯೇನು ಬುಬ್ಣಿ ನೀನು? ಬೇಷದ ಹೇಳು, ಇಂಥವ ಮಾಡ್ರಿ ಮಾಡಕ್ಕೆ ಕೆಲಸ ಇಲ್ಲ. ಪಡಾಳೆ ಹರಿಸ್ಕೊಂತ ಮನಿ 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 ಗಣಗಣ ತಿರ್ಗಾಲ್ ತಿಪ್ಪಿ ಹಂಗೆ ನಾಯಿ ಹಂಗೆ ಅಡ್ಡಾಡ್ಕೊಂತ ಏನು ಆಡ್ಕೊಂಡು ನಕ್ಕೇವ ನಾವು ಎಲ್ಲವ? ಶಾಂತ ನನ್ನ ಮುಂದೆ ಏನು ಹೇಳಿಲ್ಲ. ಹಂಗಾರೆ ಏನೋ ಆಗಿರ್ಬೇಕು. ಏನಾತ್ ಹೇಳು? ಏನಾತ? ನೀನ ಯಾವತ್ತು ನೋಡಿದ್ರು ಮಗಳು ಇತ್ತಿದ್ರೆ ನಾನು ಹೀಗೆ ಇರ್ತಿದ್ನ, ಮಗಳ ಮನೆಗಿದ್ರೆ ನಾನು ಚಿಂತೆ ಮಾಡ್ತಿದ್ನ, ಮಗಳೇ ಇಲ್ಲದ ಈ ಮನೆಯಲ್ಲಿನ ಹೇಗೆ ಬಾಳಲಿ ಹೇಳು ನೀ, ಮಗಳೇ ಬರುವೆ ಮಗಳೇ ಬರುವೆ ನಿನ್ನ ಮನೆಗೆ ನಾನು ಅದೋಡಿಗಿದ್ದಿ. ಅದಕ್ಕೆ ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂದು 2 ರೌಂಡ್ ದಪ್ಪ ಆಗಿ ಬರ್ತಿ ಅಂತ ಮಾಡಿದ್ದೆ. ನೋಡಿದ್ರೆ ಇನ್ನೊಟ್ಟು ತೆಳ್ಳಗಾಗಿ ಬಂದಿಯಲ್ಲ, ನಾಯಿ ಬಿಡಿಕೋಲ್ಲಂಗ. ಎಷ್ಟಾರು ಉರಿತಿ ನೀನು ಪಾಪ. ನಿಮ್ಮ ಅತ್ತಿ ನಿನ್ನ ಕೈಯಾಗ ಅದು ಹೆಂಗೆ ಹೇಗಿದ್ಲ ಏನು? ಆಕೆ ಯಾಕೆ ನಡಂತ್ರ ಸತ್ಲ ಅಂತ ಈಗ ಗೊತ್ತಕತಿ. ನನಗೆ ಅನಿಸ್ತತಿ ನೀನೇ ಇಲ್ಲಿ ಕುತ್ತಿಗೆ ಚಿಕ್ಕೊಂದಿ ಅನ್ನು ನೋಡಕ್ಕಿನ್ನ ಕೊಂದು ನಮ್ಮ ಅತ್ತಿನ ಸತ್ತಾಳ ಅಂತ ಹೇಳಿದೆ ಏನಂತ ನಾನು. ಪಾಪ ಮುದುಕಿನ ಅದೊಂದು ಬುದ್ಧಿ ಹೇಳ್ಕೊಡು ನನ್ನ ಸೊಸಿಗೆ. ದೌಡ್ ನಾನು ನಿಗರ್ ಬಡ ನೀರು ಕುಡಿಲಿ. ಏ ಮುದುಕಿ, ನಿಂದು ಬಾಳೆ ಬಚ್ಚೆ ಆಗೈತಿ. ನಾನೇನಾರ ನಿನ್ನ ಸೊಸಿ ಆಗಬೇಕಿತ್ತು. ನೋಡು ನಿನ್ನ ಜಾತ್ರೆ ತೇರಂಗೆ ಹೇಳ್ತಿದ್ದೆ. ದೇವ್ರ ದೊಡ್ಡವ ಅದೊಂದು ಯಾಕೆ ಮಾಡಿಲ್ಲ. ಅಲ್ಲ ನೀ ಮಾತಾಡೋದು ನೋಡಿದ್ರೆ ಹಂಗಾರೆ ಮಗಳ ಮನೆ ಏನು ಕೆಕ್ಕೆ ವಿನಯ ಅನ್ನಂಗಾಗೈತಿ. ಗೌಡ್ರ ಅನ್ನಕತ್ತಿದ್ರು ಅಂದ್ರೆ ಹಂಗ ನಾನೇ ಕೇಳಿದ್ದೆ. ಕೆದಕಿ 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 ನಾನೇ ಕೇಳಿದ್ದೆ. ಹಿಂಗಾತಂತಲ್ರಿ ಗೌಡ್ರೆ, ಏನಾಯ್ತು ಬಂದ್ರ ನಿಮ್ಮವ್ವಾರು ಅಂದೆ. ಅಂದ್ಬಿಟ್ಲೆ ಹ್ಞೂ ರೀ ಬಂದ್ರ ಅಂದ್ರೆ ಅವಾಗ ಹೌದನ್ರಿ ಹೆಂಗಾರ ಆರಾಮದಾರನ್ರಿ ಮಗಳ ಮನೆಯಾಗ ಏನ್ರಿಪ್ಪ ಆರಾಮಿರ್ಬೋದಲ್ಲ ಅಂತಂದೆ. ಹ್ಞೂ ರೀ ಆರಾಮದಾರ ಅಂತ ಅಷ್ಟ ಅಂದು ಹೊಂಟಿದ್ರೆ ಮತ್ತು ನಾನು ಅಯ್ಯೋ ಅಮ್ಮಾರ ಸಿಕ್ಕಿದ್ರ ಹೇಳ್ರಿ ಅಲ್ಲಿ ಮನೆ ಕಡೆ ಹೋಗಿದ್ದೆ ಹಿಂಗಂದ್ರು ಅಂದೆ. ಅನ್ನತ್ಲೆ ಹೌದನ್ರಿ ಹೇಳೇ ಬಿಟ್ಟಾರನ? ಹೌದ್ರಿಪ್ಪ ಏನು ಮಾಡಾಕತ್ತಿ ಆಕಿದ ಅಲ್ಲಿ ಏನಿತ್ತ ಏನೋ ಪರಿಸ್ಥಿತಿ ಅನ್ಕೋ ಅಂತ ಬಾಯಿ ಬಿಟ್ರು ನೋಡ. ಹಲ್ಲೆದಕ್ಕಿಸಿತಿ ಹಲ್ಲಿಗಿಸಿಗಿ ನಡಿ, ಅಲ್ಲಿ ಯಾರ್ದ ಮನೆಗೆ ಹೋಗ್ಬೇಕಂದೆಲ್ಲ ಹೋಗು. ಅಗ್ದಕ್ಕೆ ಊರಾಗದಕ್ಕೆ ಏನೋ ಪಿಡಗ ಹಾಯ್ಲಿ. ಹಾಯ್ಲಿ ಹಾಯ್ಲಿ. ಏ ನಿಂಗವಕ್ಕ ದೌಡ್ ಬಾರ ಇವ ಹೊತ್ತಾತು. ಬಾ 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 ಇಲ್ಲಿ ಒಳಗೆ ಬಾ, ಅರ್ಸಿನ ಬಟ್ಲ ತಗೋ ಬಾ. ಕಾಶವಕ್ಕ ಬಂದಿಲ್ಲನ? ಆಕೆ ಬೇಕು ಬಂದಿದ್ಲಂದ್ರೆ ಬೇಸಕ್ಕಿತ್ತವ ಯಾವತ್ತ ದೌಡ್ ಕರಿಯವ ನೀರು ತುಂಬಕ್ಕಿನ್ನು. ಇನ್ನು ಒಳಕಲ್ ಪೂಜೆ ಆಗ್ಬೇಕು, ಎಟ್ಟದಾವ್ ಬಿಸಿಕಲ್ ಪೂಜೆ ಗೀಜಿ ಎಲ್ಲ. ಲೇ ಅಲ್ಲಲೇ ಪರವ, ಆ ಗೌಡ ರತ್ನವನ್ನೇನ ಅಲ್ಲೇ ಹೋಗಿ ಕರೆದಿಲ್ಲ ಅಂತಲ್ಲ ನೀನು. ಶಟ್ಕೊಂಡು ಕುಂತ ನೋಡು ಮಾರಿ ಇಷ್ಟು ದಪ್ಪ ಮಾಡ್ಕೊಂಡು ಒಟ್ಟು ಹೋಗಿ ಮನಿ ಬಕ್ಕಲ್ ಮಟ್ಟ ಕರಿ. ಅಯ್ಯವ್ವ ನಿನ್ನೆ ನಮ್ಮ ಅತ್ತೆ ಹೋಗ್ಯಾಳ ಯಾವ ಕರಿಯಾಕ? ನನ್ನ ಗಂಡ ಹೋಗ್ಯಾನ ಮತ್ತು ನಾ ಬೇರೆ ಹೋಗ್ಬೇಕಿತ್ತಂತನ. ಅಲ್ಲ ಮನೆ ಮಂದೆಲ್ಲ ಹೋಗಿ ಕರಿಯಾಕಾದಿತ್ತನ? ಯವ್ವ ಬೇಷ್ ಬಿಡಿದು ಪುಣ್ಯಾತ್ ಗಿತ್ತಿ ದೌಡ್ ಗಂಗವ್ವ ಬರಬಾರ್ದನ ಮತ್ತು ಅಲ್ಲೇ ಹ್ಞೂ ಅಂತಾಳನ. ಯಾರ್ದಾರು ಉಪಕಾರಕ್ಕೆ ಮಾಡ್ದಂಗೆ ಮಾಡ್ತಾವು ಮಾರಿ ಮಣ್ಣ ಗಡಗ್ಲಿ ಇಂಥವ ಆತಾಗ. ಆತ್ ತಗೋ ಕರಿತೀನಿ ಹೋಗಿ. ಮತ್ತೆ ಕರಲಿಲ್ಲ ಅಂದ್ರೆ ಊರಾಗ ಹೆಂಗ ಆದಿತ್ತು ಹೇಳು, ಕರಲಿಲ್ಲ ಅಂದ್ರೆ ಅದೊಂದು ಮತ್ತೆ ಪರವಕರ ಅಣ್ಣಾರ ನೀವು ನೀವು ಮೊನ್ನೆ ಕನೆ ನೋಡಕ್ ಬಂದವ್ರೆ ಹೇಳ್ರಿ ಅಣ್ಣಾರ. ಇದು ಏನ್ರ ಹೇಳಿ ಕಳಿಸಿದ್ರನ್ರಿ? ಹ್ಞೂ ಬೇ ಹೇಳಿ ಕಳಿಸಿದ್ರ. ಅದು ಮದ್ವಿ ಕಾರ್ಯ ಜೋರು ನಡೆದತ್ತನ. ಹ್ಞೂ ರೀ ಅಣ್ಣಾರ ಪಟ್ಮಟ್ಟಿಗೆ ನಡೆದೈತಿ. ತಡ್ರಿ ನಮ್ಮ ಹಿರಿಯರ್ ಕರಿತೀನಿ. ಬೇಡ್ರಿ ನೀವೇ ಹೇಳ್ಬಿಡ್ರಿ ಅಲ್ಲೇ. ಏನಂದ್ರೆ ಅದು ಏನ್ರಿ ಅಣ್ಣಾರ? ತಡ್ರಿ ನಮ್ಮ ಅತ್ತೆಯರ್ನಾರ ಕರಿತೀನಿ. ಇಲ್ಲ ಕರೀರಿ, ಆದ್ರೆ ಹೇಳೋದು ಹೇಳಿ ಹೋಗ್ಬಿಡ್ತೇನೆ ನಾನು. ನೀವು ಮಾತಾಡ್ಕೊರಿ. ಈ ಮದ್ವಿ ಕಾರ್ಯನ ಇಲ್ಲಿಗೆ ನಿಲ್ಲಿಸ್ಬೇಕಂತ್ರಿ. ಅಣ್ಣಾರ ಏನು ಹೇಳಕತ್ತೀರ್ರಿ? ಅಲ್ಲ ನಮ್ಮಿಂದ ಏನಾರ ತಪ್ಪಾತಂತನ್ರಿ? ಅಲ್ಲ ಏನಾರ ಬ್ಯಾಸರ ಆತಂತನ್ರಿ? ಹಂಗೆ
ಹೋಗಿದ್ರೆ ಬಾಯ್ ಬಿಟ್ಟು ಹೇಳ್ರಿ, ಅಥವಾ ಕೊಡ್ತಗೊಳದ್ರಾಗ ಏನಾರು ಕಡಿಮೆ ಆಗೈತೇನ್ರಿ? ಇನ್ನೊಂದು ಗುಂಜಿ ಬಂಗಾರ ಹೆಚ್ಚಿಗೆ ಕೇಳ್ರಲ್ಲ, ಅದಕ್ಕೇನಂತ? ನಾನು ನನ್ನ ಬಂಗಾರನಾಗ ಏನು ಒಂದು ನುಣುಕು ಇಟ್ಕೊಳ್ಳಾರ್ದಂಗೆಲ್ಲ ಮಾರಿ ನಾನು ನನ್ನ ಮಗಳು ಚಂದಿರಾಕಿ ಏನು ಮಾಡ್ಬೇಕಲ್ಲ ಮಾಡ್ತೇನೆ. ಆದ್ರೆ ಮದುವೆ ನಿಲ್ಲಸಂತ ಯಾಕೆ ಹೇಳಾರ್ರಿ ಅಣ್ಣಾರ? ಏನಾರ ನಮ್ಮಿಂದ ಏನಾರ ತಿಳಿಲಾರ್ದ ಆಗಿತ್ತು ತಪ್ಪಿಗೆ ಇತ್ತಂದ್ರೆ ಬಾಯ್ ಬಿಟ್ಟು ಹೇಳನ್ರಿ, ನಾವು ನಮ್ಮ ತಪ್ಪಾಗಿತ್ತಂದ್ರೆ ತಿದ್ಕೋತೇವೆ. ಇಲ್ರಿ, ಅದು ತಿಳಿಲಾರ್ದೆ ಆಗಿತ್ತಪ್ಪಂತಲ್ಲ. ನೀವೇನು ಮಾಡೋಕ್ಕತ್ತೆ ಹೇಳ್ರಿ? ಗ್ರಹಗತಿಗಳು ಕೆಲವೊಂದು ನಕ್ಷತ್ರಗಳಿಂದ ಆಗ್ತಿರ್ತಾವ್ರಿ. ಏನ್ರಿ ಅಣ್ಣಾರ ಬಿಡು, ಒಗಟ್ನಾಗ ಮಾತಾಡ್ತಿರಪ್ಪ, ಏನು ಲೆಕ್ಕ ಹರಿವಲ್ತು. ಏನಿಲ್ರಿ ಅಕ್ಕಾರ, ಹುಡುಗನ ತಾಯಿ ತೀರ್ಕೊಂಡ್ರಿ ಬೆಳಿಗ್ಗೆ ನಸಿನ್ಯಾಗ. ಅಯ್ಯೋ ದೇವ್ರೆ, ಏನಾಗಿತ್ರಿ ಅಣ್ಣಾರ? ಏನಿಲ್ರಿ, ಕುಂತಲ್ಲೇ ಎದಿ ಹೊಡ್ಕೊಂಡಾರ. ಅಯ್ಯೋ ದೇವ್ರೆ, ಅದಕ್ಕೆ ಮದ್ವಿ ಅಲ್ಲ ನಿಲ್ಸೇ ಬಿಡಂದಾರ. ಅದು ಗ್ರಹಗತಿಗಳು ಸರಿ ಇಲ್ಲ, ಹುಡುಗಿ ಕಾಲ್ಗುಣ ಬರಬರಿ ಇಲ್ಲ, ಮದುವೆ ನಿಶ್ಚಯ ಆದಮೇಲೆ ಇದಾತು ಅಂಥೇಳಿ ಅವರು ಶಿಟ್ಟಾಗಿ ಆ ಹುಡುಗನ ಅಕ್ಕಂಗಿ ಅಂದ್ರೆ ಚಿಕ್ಕದೊಡವನ ಮಕ್ಕಳು ಸ್ವಂತ ಅಕ್ಕಂಗ್ಯಾರಲ್ಲ, ಬಾಯಿ ಮಾಡಕತ್ತಾರ. ಹಂಗಾಗಿ ಹುಡುಗನು ಬೇಡ ಬೇಡ ಅಂದ, ಅವ್ರ ಅಪ್ಪನೂ ಬೇಡ ಅಂದ್ರು. ಮೊನ್ನೆ ಮದುವೆ ನಿಶ್ಚಯ ಮಾಡ್ಕೊಂಡು ಇಲ್ಲಿಂದ ಹೋದ್ರಲ್ರಿ. ಇಲ್ಲಿಂದ ಹೋಗಿಂದ ಮದುವೆ ನಿಶ್ಚಯ ಮಾಡ್ಕೊಂಡು ಹೋಗಿಂದ ಅವ್ರ ಸಂಬಂಧದಾಗೂ ಒಂದು ತೀರ್ಕೊಂತ್ರಿ ಗಣಮಗ. ತೀರ್ಕೊಂತ ಈಗ ಹಿಂಗೆ ಏನು ಮನೆಗೆ ಬಂದಿನಿ ಹೆಂಗೆ ಏನು ಬೇಡ ಅಂತ ಅವರು. ಅಯ್ಯೋ ದೇವ್ರೆ, ಅಲ್ರಿ ಅಣ್ಣಾರ ಮದುವೆ ತಯಾರಿ ನಡೆಸೇವಿ, ಈಗ ನೀವು ಹಿಂಗಂದ್ರ ನನ್ನ ಮಗಳ ಜೀವನ ಹಾಳಾಕತ್ರಿ ಅಣ್ಣಾರ, ಹಾಳಾಕತ್ರಿ. ಏನು ಮಾಡಕತ್ರಿ? ಹೇಳ್ಯಾರಂದ್ಮೇಲೆ ಈಗ ಬಲವಂತವಾಗಿ ಮದುವೆ ಮಾಡಿ ಕಳ್ಸಕತ್ತೇನ್ರಿ ಮನೆಗೆ. ಅದಕ್ಕೆ ನೀವು ಹೇಳ್ಬಿಡ್ರಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಮನ್ಯಾಗ ಎಲ್ಲರಿಗೆ. ನಾ ಏನು ಬರ್ತೇನೆ ರೀ. ಅಲ್ಲ ಅಲ್ಲ, ಅಯ್ಯೋ ದೇವ್ರೆ, ಹಿಂಗಿದ್ದಂಗೆ ಬಂದು ಹೇಳಿ ಹೋದ್ರೆ ಏನಪ್ಪ ಮಾಡೋದು? ಏನ್ ಹೇಳೋದು, ಏನ್ ಮಾಡೋದು? ಊರನ್ ಮಂದಿ ಏನಂತಾರ, ಏನ್ ಆಡ್ಕೊಂತಾರ? ನನ್ನ ಮಗಳ ಹಣೆ ಬರಬರಿ ಇಲ್ಲಲ್ಲಪ್ಪ ದೇವ್ರೆ. ಅಯ್ಯೋ ದೇವ್ರೆ, ಈಗ ಆಡ್ಕೊಂಡು ನಗರ ಬಾಯಿಗೆ ಹಪ್ಪಳ ಉಂಡು ಬಿದ್ದಂಗೆ ಆತಲ್ಲ ಯವ್ವ. ಊರ್ ಸುತ್ತಿನ ಒನ್ಕಿ ಪೆಟ್ಟು ಅಂತೇಳಿ ಬಿಡ್ತಾರನ? ಇಲ್ಲ, ನನ್ನ ಮಗಳು ಏನು ಮಾಡ್ಕೊಂತೇನೆ ಊರ್ಲಕ್ಕೊಳ್ಳೋದೊಂದೇ ಉಳಿಯೋದು ಕರೆನ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತಾನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಹತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಂದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಟ್ ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತ ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದ್ ಮಾಡ್ತೀರ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನಾಗಲ್ ಒದ್ರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್
ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಳ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ, ನೋಡೋಣಂತ. ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗಿದ್ದಿ? ಸುಮ್ ಕುಂದ್ರ ಅಷ್ಟೇ. Ini dia tuh.